ಮೇಕ್ಲಪ್ಪ ಅನ್ನೋರು ಯಾರೋ ಕಂಪ್ಲೇಂಟ್ ಮಾಡಿರೋದಕ್ಕೋಸ್ಕರ ಅಂಗಡಿಗಳು ತೆರವುಗೊಳಿಸಿದ್ರ ಬಗ್ಗೆ ತಹಸೀಲ್ದಾರ್ ಮತ್ತೆ ಎಮ್ ಎಲ್ ಎ ಅವರೇನೋ ವಿಸಿಟ್ ಮಾಡಿದ್ರು ಅಂತ ಗೊತ್ತಾಯ್ತು ವಿಚಾರ. ಅದು ಎಮ್ ಎಲ್ ಎ ಅವರಿಗೆ ಮಿಸ್ಗೈಡ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ರೀಸನ್ ಏನಂದ್ರೆ ಸರ್ವೆ ನಂಬರ್ 175 ಅಲ್ಲಿ ಈಶಾ ಬಂದಿರೋದ್ರಿಂದ ಎಲ್ಲ ಜಮೀನ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಅಕ್ರಮ ದಾಖಲೆಗಳು ಕಳ್ಳದನ್ನು ಸೃಷ್ಟಿ ಮಾಡಿ ನನ್ನ ಹತ್ರ 4 ಎಕರೆ 10 ಗುಂಟೆ ಜಾಗದ್ದು ಡಾಕ್ಯುಮೆಂಟ್ಸ್ ಬಂತು. ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಬಂದು ಇದನ್ನ ಜಮೀನು ತಗೊಳ್ಳಿ ಅಂತ ಬಂದರು. ನಾನಂದೆ ಇದು ಬೋಗಸ್ ಇದೆಯಪ್ಪ, ಇದು ಬೇಡ ಅಂತ ವಾಪಸ್ ಕಳಿಸ್ದೆ ನಾನು. ಮತ್ತೆ ಇಲ್ಲ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ನನ್ನ ಹತ್ರ ಡಿಮ್ಯಾಂಡ್ ಇಟ್ಟರು. ನಾನಿಲ್ಲ ಕೊಡೋಕ್ಕಾಗಲ್ಲ ಅಂತಂದೆ. ರಾತ್ರೋರಾತ್ರಿ ನನ್ನ ಕಾಂಪೌಂಡು CCTV ಇದೆ, ಕಾಂಪೌಂಡನ್ನ ಹೊಡೆದ್ರು. ನಾನು ಅದು ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಹಾಕಿದೆ ಅವ್ರ ಮೇಲೆ. ಅದು ಹಾಕಿದಕ್ಕೋಸ್ಕರ ಎಮ್ ಎಲ್ ಎ ಅವ್ರಿಗೆ ಜೊತೆಲಿರೋರು ಹೋಗಿ ಮಿಸ್ಗೈಡ್ ಮಾಡಿ ಅವ್ರನ್ನ ಕರ್ಕೊಂಡು ಅಲ್ಲಿಗೆ ಹೋಗಿದ್ದಾರೆ. ಎಮ್ ಎಲ್ ಎ ಅವ್ರು ಮಾಡಬೇಕಾಗಿರೋದು ಫಸ್ಟ್ ಕೆಲಸ ಏನಂದರೆ 1987ರಿಂದ 4 ಜನಕ್ಕೆ ಗ್ರ್ಯಾಂಟ್ ಆಗಿದೆ ಅಂತ ಸೃಷ್ಟಿ ಮಾಡಿದ್ದಾರೆ. ಮುನಿಯಮ್ಮ, ಮುನಿರತ್ನಮ್ಮ, ಗೋಪಾಲ್ ರಾವ್, ಸುಬ್ಬರಾಜು ಅಂತ. ಇವ್ರು ಯಾರು ಆ ಊರವರಲ್ಲ, ಯಾರೂ ಅಲ್ಲ. ಇದು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಸೃಷ್ಟಿಯಾಗಿ ಯಾವುದೇ RTC ಇಲ್ಲ, ಕಂಪ್ಯೂಟರ್ RTC ಯಾವುದೂ ಇಲ್ಲ. ಈಗ ಸ್ಕ್ಯಾನ್ ಆಗಿ ಡಾಕ್ಯುಮೆಂಟ್ಸ್ ಬಂದಿದೆ. ಒಂದು ಸರ್ವೆ ನಂಬರಲ್ಲಿ 4.5 ಎಕರೆ ಜಾಗ ಸೃಷ್ಟಿ ಮಾಡಿದ್ದಾರೆ. ಈ ದಾಖಲೆಗಳನ್ನ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ತಾಲೂಕು ಆಡಳಿತ ಇದ್ರ ಬಗ್ಗೆ ಕ್ರಮ ತಗೊಬೇಕು. ಇಲ್ಲಾಂದರೆ ಡಾಕ್ಯುಮೆಂಟ್ಸಲ್ಲಿ ಈ ಥರ ಫೋರ್ಜರಿ ಮಾಡಿ ಈ ಥರ ಬಂದರೆ ಜನಕ್ಕೆ ಹೆಂಗೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಯಾರು 97ರಿಂದ 50 ವರ್ಷದಿಂದ RTC ಮಾಡ್ಕೊಳಕ್ಕಾಗಲಿಲ್ವ ಅವರು? ಇದೆಲ್ಲಿಂದ ಬಂದು ಡಾಕ್ಯುಮೆಂಟ್ಸು? ಯಾರು ಸೃಷ್ಟಿ ಮಾಡಿದ್ರು? ಯಾರು ಸ್ಕ್ಯಾನ್ ಮಾಡಿದ್ರು? ಇದನ್ನು ಈ ಕಳ್ಳದಾಗಲೆಗಳನ್ನ ಸೃಷ್ಟಿ ಮಾಡಿ ನನ್ನ ಮೇಲೆ ಡೈವರ್ಟ್ ಮಾಡೋದಕ್ಕೋಸ್ಕರ ನನ್ನನ್ನು ಅನವಶ್ಯಕವಾಗಿ ನನ್ನ ಹೆಸರು ತೆಗೆದಿದ್ದಾರೆ. ನಾನೇನೋ ಫಾರೆಸ್ಟ್ ಒತ್ತುವರಿ ಮಾಡಿದ್ದೀನಿ, ಅದು ಒತ್ತುವರಿ ಮಾಡಿದ್ದೀನಿ. ನನಗೆ 1 ಇಂಚು ಬೇಡ ರೀ ಸರ್ಕಾರ ಜಮೀನು. ನಾನು ಪರ್ಚೇಸ್ ಮಾಡಿರೋದು ಮಾತ್ರ ನಾನು ಕೇಳ್ತಿರೋದು. ನಾನು ಪರ್ಚೇಸ್ ಆಗಿರೋದು ನನಗೆ ಅಳತೆ ಮಾಡಿ, ಇವಾಗ ಮಾಧ್ಯಮ ಮಿತ್ರರು ನೀವು ತಾಲೂಕು ಆಡಳಿತ ಬಂದು ಸರ್ವೆ ಮಾಡಿ ನಂದು ಎಷ್ಟಿದೆ ಅಷ್ಟು ಕೊಡಿ ಸಾಕು. ನನಗೆ 1 ಅಡಿನೂ ಬೇಡ. ನನಗೆ ಯಾವುದೇ ಗೌರ್ಮೆಂಟ್ ಜಮೀನು ಬೇಡ. ನನಗೆ ಯಾವುದೇ ಸರ್ಕಾರಿ ಜಮೀನಲ್ಲಿ ಬದುಕಬೇಕು ಅಂತ ನನಗೆ ಆ ಥರ ಪರಿಸ್ಥಿತಿಗೆ ಇನ್ನೂ ಹೋಗೋದು ಇಲ್ಲ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಮಿಸ್ಗೈಡ್ ಮಾಡಿ ಫಾರೆಸ್ಟು ಬೆಟ್ಟ ಹಾಕೊಂಬಿಟ್ಟವನೇ ಅಂತ ನಾನು ಯಾವುದು ಗ್ರ್ಯಾಂಟು ನನಗಾಗಲ್ಲ. ನಾನು ಐ ಆಮ್ ಇನ್ಕಮ್ ಟ್ಯಾಕ್ಸ್ ಪೇಯರ್. ನನಗೆ ಯಾರು ಗ್ರ್ಯಾಂಟ್ ಮಾಡೋಕ್ಕೂ ಸಾಧ್ಯವೂ ಇಲ್ಲ. ನಾನು ಗ್ರ್ಯಾಂಟ್ ಮಾಡಿಕೊಂಡು ಅದು ಮಾಡ್ಕೊಂಡಿದ್ದೀನಿ ಇದು ಮಾಡ್ಕೊಂಡಿದ್ದೀನಿ ಅಂತೆಲ್ಲ ಸುಮ್ಮನೆ ಅದು ಅನವಶ್ಯಕವಾಗಿ ನನ್ನ ಹೆಸರನ್ನ ತರಬೇಡಿ.